ಇಳಕಲ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಕೇಂದ್ರ ಉದ್ಘಾಟನೆ. ಶಾಸಕ ವಿಜಯಾನಂದ್ ಕಾಶಪ್ಪನವರವರು ಇಳಕಲ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನೂತನ ಡಯಾಲಿಸಿಸ್ ಕೇಂದ್ರವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಹಾಗೂ ನಗರ ಪ್ರದೇಶದ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಗುಣಮಟ್ಟದ ಆರೋಗ್ಯ ಸೇವೆ ಸುಲಭವಾಗಿ ಲಭ್ಯವಾಗಬೇಕು ಎಂಬ ಉದ್ದೇಶದಿಂದ ಈ ಕೇಂದ್ರವನ್ನು ಸ್ಥಾಪಿಸಲಾಗಿದೆ ಎಂದರು. ಡಯಾಲಿಸಿಸ್ ಚಿಕಿತ್ಸೆಗೆ ದೂರದ ಊರುಗಳಿಗೆ ಹೋಗಬೇಕಾಗಿದ್ದ ಸಮಸ್ಯೆಗೆ ಇದೀಗ ಪರಿಹಾರ ಸಿಗಲಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಆಸ್ಪತ್ರೆಯ ವೈದ್ಯರಾದ ಡಾ ಮುತ್ತಣ್ಣ, ಡಾ ನವೀನ ಬಿರಾದಾರ್, ಡಾ ವಿದ್ಯಾಶಂಕರ, ಡಾ ಸಂದೀಪ ಚಿನ್ನಾಪುರ, ಡಾ ಪ್ರಿಯದರ್ಶಿನಿ, ಡಾ ಕೇದಾರ ಗೊಂಬಿ, ಡಾ ಚಿನ್ನಪ್ಪ ಪೋತಾರ, ಡಾ ಅರವಿಂದ್ ಮ್ಯಾಗೇರಿ, ಡಾ ಶ್ರೇಯಾ ಕಲದೀಪ ಮತ್ತು ಎಆರ್ಎಸ್ ಕಮಿಟಿ ಉಪಾಧ್ಯಕ್ಷರಾದ ಡಾ ಮಹಾಂತೇಶ ಅಕ್ಕಿ, ಡಾ ಟಿಪ್ಪು ಭಂಡಾರಿ, ಮುಖಂಡರಾದ ವೆಂಕಟೇಶ ಸಾಕಾ, ಮಹಮ್ಮದ್ ಬಾಗವಾನ, ಮಹಿಳಾ ಮುಖಂಡರಾದ ಸವಿತಾ ಅಶೋಕ್ ಛಲವಾದಿ, ಸಂಗೀತ ಮಡಿವಾಳರ ಸೇರಿದಂತೆ ಇನ್ನಿತರ ಮುಖಂಡರು, ಸಾರ್ವಜನಿಕರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಇಳಕಲ್ ತಾಲೂಕಿನ ಇಳಕಲ್ ನಗರದ ನಮ್ಮ ಸಾರ್ವಜನಿಕ ಆಸ್ಪತ್ರೆಗೆ ನಮ್ಮ ಘನ ಸರ್ಕಾರ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದಂತಹ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಇವತ್ತು ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಇವತ್ತು ಆಸ್ಪತ್ರೆಗಳು ನೋಡಾಗಿರ್ಲಿಲ್ಲ. ತಾಲೂಕಾ ಆಸ್ಪತ್ರೆ, ತಾಲೂಕಾ ಕೇಂದ್ರದ ಆಸ್ಪತ್ರೆಗಳು ಇವತ್ತು ಒಂದು ಎಲ್ಲ ವ್ಯವಸ್ಥೆಗಳನ್ನ ಅಳವಡಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಮ್ಮ ಇಳಕಲ್ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಗೆ ಇವತ್ತು ನೂತನವಾಗಿ ಏನು ಡಯಾಲಿಸಿಸ್ ಮೆಷಿನ್ ಅನ್ನ ಇವತ್ತು ನಮಗೆ ಒದಗಿಸಿದ್ರು. ಅದನ್ನ ಇವತ್ತು ಉದ್ಘಾಟನೆಯನ್ನ ಬಹಳ ಸಂತೋಷದಿಂದ ಮಾಡಿದೀನಿ ಅನ್ನೋ ಮಾತನ್ನ ಹೇಳಕ್ ಇಚ್ಛೆ ಪಡ್ತೇನೆ. ಮತ್ತು ಅದ್ರ ಜೊತೆಗೆ ಅನೇಕ ಏನು ಕಿಡ್ನಿ ಸಮಸ್ಯೆ ಇರುವಂತ ಇವತ್ತು ಸಾರ್ವಜನಿಕರಿಗೆ ಅನುಕೂಲ ಆಗ್ಬೇಕು ಅನ್ನೋದು. ಯಾಕಂದ್ರೆ ಈ ನಮ್ಮ ಇಳಕಲ್ನಲ್ಲಿ ಯಾವುದೇ ಡಯಾಲಿಸಿಸ್ ಮೆಷಿನ್ ಇರ್ಲಿಲ್ಲ. ಅದಕ್ಕೆ ಬಾಗಲಕೋಟೆಗೆ ಹೋಗ್ಬೇಕಾಗಿತ್ತು, ಇಲ್ಲ ಹುಣಗುಂದಕ್ಕೆ ಹೋಗ್ಬೇಕಾಗಿತ್ತು. ಯಾಕಂದ್ರೆ 2017 ಅಲ್ಲಿ ಕೂಡ ಬ್ಲಡ್ ಬ್ಯಾಂಕ್ ಅನ್ನ ಮತ್ತು ಡಯಾಲಿಸಿಸ್ ಮೆಷಿನ್ ಅನ್ನ ಆ ಒಂದು ನಮ್ಮ 100 ಹಾಸಿಗೆ ಆಸ್ಪತ್ರೆ ಏನು ಹುಣಗುಂದ ಸಾರ್ವಜನಿಕ ಆಸ್ಪತ್ರೆ, ಆ ಆಸ್ಪತ್ರೆಗೆ ಈಗಾಗಲೇ ಅದನ್ನ 2017 ನಾನು ಪ್ರಾರಂಭ ಮಾಡಿದ್ದೆ. ಅಲ್ಲಿರುವಂತಹ ಒಂದು ಬ್ಲಡ್ ಬ್ಯಾಂಕ್ ಅನ್ನ 2018 23ವರೆಗೂ ಆ ಬ್ಲಡ್ ಬ್ಯಾಂಕ್ ಅನ್ನ ರಿನ್ಯೂವಲ್ ಮಾಡಿಲ್ಲ, ರಿನ್ಯೂವೇಷನ್ ಮಾಡಿದ್ದಿಲ್ಲ. ಅದು ರಿನ್ಯೂವಲ್ ಮಾಡ್ಬೇಕು ಲೈಸೆನ್ಸ್, ಆ ಲೈಸೆನ್ಸ್ ಕೂಡ ರಿನ್ಯೂವಲ್ ಆಗಿರ್ಲಿಲ್ಲ. ನಾನು 23ರಲ್ಲಿ ಬಂದ ಮೇಲೆ ಈ ಬ್ಲಡ್ ಬ್ಯಾಂಕ್ ಇರ್ಬೋದು ಮತ್ತು ಅಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳು ಹುಣಗುಂದ ಆಗಿರ್ಬೋದು, ಇಳಕಲ್ ಆಗಿರ್ಬೋದು, ಕೂಡಲ ಸಂಗಮ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ವಿಶೇಷವಾದ ಅನುದಾನವನ್ನ ಬಿಡುಗಡೆ ಮಾಡಿ ಇಲ್ಲಿ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು. ಯಾಕಂದ್ರೆ ಬಂದಂತವ್ರು ಇಲ್ಲಿ ಓಟಿ ಇರ್ಲಿಲ್ಲ, ಆಪರೇಷನ್ ಥಿಯೇಟರ್ ಇರಲಿಲ್ಲ ಮತ್ತು ಅನೇಕ ಶೌಚಾಲಯಗಳಿರಲಿಲ್ಲ ಸರಿಯಾಗಿ. ಸಾರ್ವಜನಿಕರಿಗೆ ಯಾವುದೇ ಒಂದು ಕುಂದುಕೊರತೆ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಸುಮಾರು 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಆಸ್ಪತ್ರೆಯನ್ನ ನವೀಕರಣವನ್ನ ಮಾಡಿಸುವಂತದ್ದು ಈಗಾಗಲೇ ಆಗಿತ್ತು. ಇವತ್ತು ಡಯಾಲಿಸಿಸ್ ಮೆಷಿನ್ ಅನ್ನು ಕೂಡ ಇವತ್ತು ನಾನು ಉದ್ಘಾಟನೆಗೊಳಿಸಿದ್ದೇನೆ. ಅದರ ಜೊತೆಗೆ ಈ ಒಂದು ತಾಲೂಕಾ ಆಸ್ಪತ್ರೆ ಆಗ್ಬೇಕು ಅನ್ನೋದು ಬಹುದಿನದ ಬೇಡಿಕೆ ಇದೆ. ಯಾಕಂದ್ರೆ ತಾಲೂಕು ಕೇಂದ್ರ 2017 ಅಂದಿನ ನಮ್ಮ ಸರ್ಕಾರ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಇಡೀ 144 ತಾಲೂಕುಗಳನ್ನ ಮಾಡೋದ್ರ ಜೊತೆಗೆ ಇಳಕಲ್ ತಾಲೂಕನ್ನು ಕೂಡ ಘೋಷಣೆ ಮಾಡಿದ್ದು ತಮಗೆಲ್ಲ ಗೊತ್ತಿರುವಂತ ವಿಷಯ. ತಾಲೂಕಾ ಆಸ್ಪತ್ರೆ ಆಗ್ಬೇಕು ಅಂತ ಹೇಳಿ ಈಗಾಗಲೇ 50 ಹಾಸಿಗೆ ಆಸ್ಪತ್ರೆ, ಇದು ನಮ್ಮ ತಂದೆಯವರು 94ರಲ್ಲಿ ಏನು ಶಾಸಕರಿದ್ದಾಗ ಈ ಒಂದು ತಾಲೂಕಾ ಆಸ್ಪತ್ರೆ ಆದಂತದ್ದು. ಇವತ್ತು ಮೇಲ್ದರ್ಜೆಗೇರಿಸಬೇಕು ಅಂತ ಹೇಳಿ ನಾನು ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡ್ಕೊಂಡಾಗ ದಿನೇಶ್ ಗುಂಡೂರಾವ್ ಸಾಹೇಬರು ಈಗಾಗಲೇ ಮತ್ತೆ 20 ಹಾಸಿಗೆ ಆಸ್ಪತ್ರೆಯನ್ನ, ಅಂದ್ರೆ 20 ಹಾಸಿಗೆ ಹೆಚ್ಚಿನ ಒಂದು ಅವಕಾಶವನ್ನ ಈಗಾಗಲೇ ಒದಗಿಸಿಕೊಟ್ಟಿದ್ದಾರೆ. ಅದು ಈಗಾಗಲೇ ಸುಮಾರು 5,45,00,000 ರೂಪಾಯಿ ವೆಚ್ಚದ ಒಂದು ಕಾಮಗಾರಿ ಈಗಾಗಲೇ ಟೆಂಡರ್ ಹಂತದಲ್ಲಿದೆ. ಅದು ಶೀಘ್ರವಾಗಿ ಟೆಂಡರ್ ಮಾಡ್ತೀವಿ, ಅದನ್ನ ಕೂಡ ಪ್ರಾರಂಭ ಮಾಡ್ತೀವಿ. ಇದೀಗ ತಾನೇ ನಾನೊಂದು ಪೇಷಂಟ್ ಅನ್ನ ಭೇಟಿಯಾದೆ. ಏನು 2 ಕಿಡ್ನಿಗಳನ್ನ ಕಳ್ಕೊಂಡಂತ ಒಬ್ಬ ವ್ಯಕ್ತಿ, ಇಲ್ಲೇ ನಮ್ಮ ಇಳಕಲ್ನವರು ಜೋಶಿ ಅನ್ನೋರು, ಬಹುತೇಕ ಅವರು ಹುಣಗುಂದಕ್ಕೆ ಹೋಗ್ತಾ ಇದ್ರಂತೆ. 2 ಕಿಡ್ನಿ ಕಳ್ಕೊಂಡಂತ ಮನುಷ್ಯ ಅವ್ರ ತಂದೆಯ ದಾನ ಮಾಡಿದ್ರಿಂದ ಇವತ್ತು ಟ್ರಾನ್ಸ್ಪ್ಲಾಂಟ್ ಆದಂತವ್ರು, ಅವ್ರಿಗೆಲ್ಲರಿಗೂ ಅನುಕೂಲ ಆಗತ್ತೆ ಅನ್ನೋ ಮಾತುಗಳನ್ನ ಇವತ್ತು ನಾನು ಕೇಳಿದೆ. ಅಂತ ಅನೇಕ ಏನು ರೋಗಿಗಳಿದ್ದಾರೆ, ಕಿಡ್ನಿ ಯಂತ್ರ ಬಳಲುವಂತ ರೋಗಿಗಳಿಗೆ
ಇದು ಬಹಳಷ್ಟು ಅನುಕೂಲ ಆಗುತ್ತೆ ಅನ್ನೋದು ವಿಶ್ವಾಸ ಇದೆ. ಈಗಾಗಲೇ ನಾವು 30 ಹಾಸಿಗೆಯ ಹಿಂದಿನ ನನ್ನ ಅವಧಿಯಲ್ಲಿ 2016ರಲ್ಲಿ ಏನು ಮಕ್ಕಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನು 30 ಹಾಸಿಗೆ ಆಸ್ಪತ್ರೆಯನ್ನ ಇವತ್ತು ನಾವು ಇಳಕಲ್ನಲ್ಲಿ ಗೌಳೇರಗುಡಿಯಲ್ಲಿ ಪ್ರಾರಂಭ ಮಾಡಿದ್ವಿ. ಇವತ್ತು ಮತ್ತೆ ನಮ್ಮ ಸರ್ಕಾರ ಬಂದ ಮೇಲೆ ಇವತ್ತು ಹುನಗುಂದಕ್ಕೆ 50 ಹಾಸಿಗೆಯ ಮಕ್ಕಳು ಮತ್ತು ತಾಯಿಯ ಆಸ್ಪತ್ರೆಯನ್ನು ಕೂಡ ಈಗಾಗಲೇ ಮಂಜೂರಾತಿಯಾಗಿದೆ, ಟೆಂಡರ್ ಆಗಿದೆ. ಬಹುತೇಕ ಮಾನ್ಯ ಸಚಿವರೇ ಅದನ್ನ ಮುಂದಿನ ವಾರ ಅವರೇ ಬಂದು ಭೂಮಿ ಪೂಜೆಯನ್ನ ನೆರವೇರಿಸ್ತಾರೆ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಒಟ್ಟಾರೆ ಸಾರ್ವಜನಿಕರಿಗೆ ಇವತ್ತು ನಮ್ಮ ಸರ್ಕಾರಿ ಆಸ್ಪತ್ರೆಗಳು ಎಲ್ಲ ರೀತಿ ಸೌಕರ್ಯಗಳೊಂದಿಗೆ ಅವ್ರಿಗೆ ಅನುಕೂಲ ಆಗ್ಬೇಕು. ಇವತ್ತು ನೋಡಿದ್ರೆ ನನ್ನ ಬಹಳ ಆಶ್ಚರ್ಯ ಆಗುತ್ತೆ. ವೈದ್ಯರೇ ಇರ್ಲಿಲ್ಲ ನಾನು ಶಾಸಕರಾದಾಗ 23ರಲ್ಲಿ. ಇವತ್ತು 13ಕ್ಕೂ ಹೆಚ್ಚು ಜನ ವೈದ್ಯರು ಇಲ್ಲಿ ಇವತ್ತು ಕೆಲಸ ಮಾಡುವಂತದ್ದಾಗಿದೆ ಮತ್ತು ಎಲ್ಲರಿಗೂ ಅನುಕೂಲ. ಯಾವುದೇ ಇಂಥ ವಿಷಯಕ್ಕೆ ವೈದ್ಯರು ಇಲ್ಲ ಅನ್ನೋ ಹಾಗಿಲ್ಲ, ಎಲ್ಲರೂ ಕೂಡ ಇವತ್ತು ಲಭ್ಯ ಇದ್ದಾರೆ. ಅದಕ್ಕೆ ನಾ ಸಾರ್ವಜನಿಕರಿಗೆ ಇದರ ಸದುಪಯೋಗವನ್ನ ಪಡಿಸ್ಕೋಬೇಕು ಅನ್ನೋ ಮಾತನ್ನು ಕೂಡ ನಾನು ಹೇಳಕ್ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಈ ಸರ್ಕಾರ ಇವತ್ತು ಖಾಸಗಿ ಆಸ್ಪತ್ರೆ ದುಬಾರಿ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಸರ್ಕಾರ ಎಲ್ಲ ರೀತಿಯ ಅನುಕೂಲವನ್ನ, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಆಗಿದೆ, ಇವತ್ತು ಸಾರ್ವಜನಿಕ ಆಸ್ಪತ್ರೆ, ಎಲ್ಲ ವೈದ್ಯರಿದ್ದಾರೆ, ಎಲ್ಲ ರೀತಿಯ ಅನುಕೂಲ ಆಗುತ್ತೆ. ಇದರ ಸದುಪಯೋಗವನ್ನ ಸಾರ್ವಜನಿಕರು ಪಡಿಸ್ಕೋಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೇನೆ. ನೋಡಿ, ಆದ್ಯ ಕರ್ತವ್ಯ ಒಬ್ಬ ಜನಪ್ರತಿನಿಧಿ ಆದಂತ ಒಂದು ಎಲ್ಲ ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕು. ಕೇವಲ ರಸ್ತಾ, ಕುಡಿ ನೀರನ್ನು ನೋಡಿದ್ರಷ್ಟೇ ಅಲ್ಲ, ಆಸ್ಪತ್ರೆಗಳಿರ್ತಾವೆ, ಸಾರ್ವಜನಿಕರ ಅನೇಕ ತೊಂದರೆಗಳ ತಾಪತ್ರೆಗಳಾಗ್ತಿರ್ತಾವೆ. ಎಲ್ಲ ತಾಪತ್ರೆಗಳನ್ನ ನಿರ್ವಹಿಸಬೇಕಾಗಿರುವಂತದ್ದು ಒಬ್ಬ ಮತಕ್ಷೇತ್ರದ ಶಾಸಕರ ಕರ್ತವ್ಯ. ಸರ್ಕಾರದಲ್ಲಿ ಏನ್ ಮಾಡ್ತಿರೋ ಗೊತ್ತಿಲ್ಲ, ಅಭಿವೃದ್ಧಿ ಮಾಡಬೇಕು ಅನ್ನೋದಂತ ವಿಷಯಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ನಮ್ಮ ಇಚ್ಛಾಶಕ್ತಿ, ಚಿಂತನೆ ಆ ಕಡೆ ಇದ್ದಾಗ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಅನ್ನೋದು ಇವತ್ತು ಈ ತಾಲೂಕಿನಲ್ಲಿ ನಡೀತಿರುವಂತ ಅಭಿವೃದ್ಧಿಯೇ ಕಾರಣ ಅನ್ನೋ ಮಾತನ್ನು ಹೇಳಕ್ ಇಚ್ಛಪಡ್ತೀನಿ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಸುಮಾರು 50 ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ನಮ್ಗೆ ಈಗಾಗಲೇ ಒದಗಿಸಿದ್ದಾರೆ. ಅದಕ್ಕೆ ನಾವು ಇಳಕಲ್ ನಗರದಲ್ಲಿ ಇರುವಂತಹ ಪ್ರಮುಖ ಬೀದಿಗಳಿಗೆ ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ, ಯಾಕಂದ್ರೆ ರಸ್ತೆಗಳು ಕೆಟ್ಟೋಗಿದ್ದಾವೆ. ಯಾಕಂದ್ರೆ ಹಿಂದೆ ನಾನು 2016-15ರಲ್ಲಿ ಇಡೀ ಇಳಕಲ್ ನಗರದ ಸಿಸಿ ರಸ್ತೆಯನ್ನು ಮಾಡಿದ್ದೆ. 24 ತಾಸು ಕುಡಿ ನೀರು ತಂದಿದ್ವಿ. ಅದೇ ರೀತಿ ಈಗ ಮುಂದುವರೆದು ಇವತ್ತು ಅನೇಕ ಕಾಮಗಾರಿ ನಡೆದಿದ್ದಾವೆ. ಒಂದು ಕೆರೆ ಅಭಿವೃದ್ಧಿ ಆಗ್ತಾ ಇದೆ, ಇವತ್ತು ಸ್ವಿಮ್ಮಿಂಗ್ ಪೂಲ್ ಆಗ್ತಾ ಇದೆ, ಕ್ರೀಡಾಂಗಣ ಆಗ್ತಾ ಇದೆ, ಬ್ರಿಡ್ಜ್ ಆಗಿದೆ. ಈ ರೀತಿ ಮತ್ತು ರಸ್ತೆಗಳು ಕೂಡ ಸುಧಾರಣೆ ಆಗ್ಬೇಕು. ಯಾಕಂದ್ರೆ ರಸ್ತೆಗಳನ್ನ ಮಾಡಿಲ್ಲ ಅದಾದ್ಮೇಲೆ. ಅದಕ್ಕೆ ಆ ರಸ್ತೆಗಳನ್ನು ಕೂಡ ಆಗ್ಬೇಕು, ಸಾರ್ವಜನಿಕರಿಗೆ ಯಾವುದೇ ಸಂಚಾರ ಮಾಡೋಕೆ ತೊಂದರೆ ಆಗಬಾರ್ದು ಅಂತೇಳಿ ಇಡೀ ತಾಲೂಕಿನ ರಸ್ತೆಗಳಿರ್ಬೋದು, ಮುಖ್ಯ ರಸ್ತೆಗಳು, ನಗರದ ಮುಖ್ಯ ರಸ್ತೆಗಳು, ಹುನಗುಂದ ಆಗಿರ್ಬೋದು, ಇಳಕಲ್ ಆಗಿರ್ಬೋದು, ಈ ರೀತಿ ಹಲವಾರು ಅಭಿವೃದ್ಧಿ ಕೆಲಸಗಳು ನಡೆದಿದ್ದಾವೆ. ನಾನು ಒಂದು ಪುಸ್ತಕ ಕೂಡ ಬಿಡುಗಡೆ ಮಾಡ್ತೀನಿ ಕೆಲವೇ ದಿನಗಳಲ್ಲಿ. 3 ವರ್ಷದ ಸಾಧನೆ ಏನು ಅನ್ನೋದನ್ನ ಕೆಲವು ಜನ ಮಾತಾಡ್ತಾರಲ್ಲ, ಅಭಿವೃದ್ಧಿ ಎಲ್ಲಿದೆ, ಎಲ್ಲಿ ಆಗ್ತಾ ಇದೆ ಅನ್ನೋದನ್ನ ಸುಮ್ಮನೆ ಸಾರ್ವಜನಿಕವಾಗಿ ಮಾತಾಡುವಂತ ಚಟ, ಆ ಚಟಗಳಿಗೆ ಬಾಯಿ ಬಂದ್ ಮಾಡಿಸ್ಬೇಕಾದ್ರೆ ಅದಕ್ಕೆ ದಾಖಲೆ ಬಿಡುಗಡೆ ಮಾಡ್ಬೇಕಲ್ಲ. ಇಂದು ಕೂಡ 5 ವರ್ಷದ ಸಾಧನೆ ನಾನು ಪುಸ್ತಕ ಬಿಡುಗಡೆ ಮಾಡಿದ್ದೆ. ಈ ಸದ್ಯಕ್ಕೆ 3 ವರ್ಷದ ಬಿಡುಗಡೆ ಮಾಡ್ತೀನಿ. ಏನ್ ಅಭಿವೃದ್ಧಿ ನಡೆದಿದೆ ಅಂತ ತಾಲೂಕಿನಾಗ ಅದು ಸಾರ್ವಜನಿಕರಿಗೆ ಗೊತ್ತಾಗ್ಲಿ. ಇಲ್ಲಿವರೆಗೂ ನೀವು ಬುದ್ಧಿ ಪೂಜೆ ಮಾಡಿರಿ, ಭೂಮಿ ಪೂಜೆನ ಅವನ್ನೇ ಸುಮ್ಮನೆ ನೇಮಕ ಕಷ್ಟ ಮಾಡ್ಯಾರ, ಅವೇನ ಕಾಮಗಾರಿ ನಡೀಬೇಕಂತ ಅಲ್ಲ, ಇದನ್ನ ಯಾರು ಮಾತಾಡ್ತಾರಲ್ಲ ಅವ್ರು ಮಾತಾಡಿದ್ರೆ ಬಂದು ನನಗೆ ಕೇಳಿ ನಾನು ದಾಖಲೆಗಳ ಸಮೇತ ಕೊಡ್ತೀನಿ ಅವ್ರಿಗೆ. ಸುಮ್ಮನೆ ಮಾತಾಡುವಂಥದ್ದು ಆಗ್ಬಾರ್ದು, ಬರೀ ಮಾತಿನ ಬಾಯಿ ಚಪಲ ಆಗ್ಬಾರ್ದು ಅವತ್ತು ಮಾತುಗಳು. ಯಾಕಂದ್ರೆ ಸುಮ್ಮನೆ ಪೂಜೆ ಮಾಡಕ್ ಆಗಲ್ಲ. ಸಾರ್ವಜನಿಕ ರಂಗದಲ್ಲಿ ಇರುವಂತವ್ರು ಸಾರ್ವಜನಿಕರ ಮುಂದೆ ಪೂಜೆ ಮಾಡ್ತೀವಿ ನಾವು. ಜನರು ನಾಳೆ ಪ್ರಶ್ನೆ ಮಾಡ್ತಾರ, ಅದು ಅಷ್ಟು ಕನಿಷ್ಠ ಪ್ರಜ್ಞೆ ಇಲ್ಲಾರ್ದಂತ ಅಪ್ರಜ್ಞಾವಂತರು ಕೂಡ ಇಲ್ಲಿ ಅದಾರ ಅನ್ನೋದು ಜನರಿಗೆ ಗೊತ್ತಾಗಿದೆ. ಅದಕ್ಕೆ ನನಗೆ ಅಧಿಕಾರ ಕೊಟ್ಟಿದ್ದಾರೆ. ಥ್ಯಾಂಕ್ ಯು.